ನಮಸ್ಕಾರ ಫ್ರೆಂಡ್ಸ್, ಅಂಬಿಟೆಕ್ ಚಾನಲ್ನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೊಂದು ಹೊಸ ಮಾಹಿತಿ ಏನಂದರೆ, ಇವತ್ತು ನಾನು ಹೊಸ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನಾದರೆ ಗೃಹಲಕ್ಷ್ಮಿ ಅಮೌಂಟ್ ನಿಮಗೆ ಮೊದಲನೇ ಕಂತು ಅಥವಾ ಎರಡನೇ ಕಂತು ಮೂರನೇ ಕಂತು ನಿಮ್ಗೆ ಯಾವುದೇ ಕಂತು ಬಂದಿಲ್ಲ ಅಥವಾ ನೀವು ಗೃಹಲಕ್ಷ್ಮಿ ಅರ್ಜಿನ ಸಲ್ಲಿಸಿದ್ರೆ ಆದರೆ ನಿಮ್ಮದು ಅಪ್ರೂವಲ್ ಆಗಿದೆಯೋ ಇಲ್ಲ ಅಂತ ನೀವು ಯಾವ ರೀತಿ ತಿಳ್ಕೊಬೇಕು. ನಿಮ್ಮ ಮೊಬೈಲ್ನಲ್ಲೇ ಕೇವಲ 5 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ನೀವು ಯಾವ ರೀತಿ ತಿಳ್ಕೊಬೇಕಂತ ನಮಗೆ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಿಮ್ಮ ಗೂಗಲ್ನಲ್ಲಿ ಬಂದುಬಿಟ್ಟು ಗೂಗಲ್ ಕ್ರೋಮ್ ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡಿ, ಅಲ್ಲಿ ನೀವು ಮಾಹಿತಿ ಕನಜ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಅಂತ ಟೈಪ್ ಮಾಡ್ಬೋದು, ಅಥವಾ ಸಿಂಪಲ್ಲಾಗಿ ನೀವು ಮಾಹಿತಿ ಕನಜ ಅಂತ ನೀವು ಸರ್ಚ್ ಮಾಡಬೇಕು. ಸಿಂಪಲ್ಲಾಗಿ ನಾನು ಹೇಳ್ತೀನಿ, ಪ್ರೊಸೆಸ್ನ ತುಂಬ ಸಿಂಪಲ್ಲಾಗಿದೆ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಮಾಹಿತಿ ಕನಜ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಮೊದಲಿಗೆ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ಡೆಸ್ಕ್ಟಾಪ್ ಸೈಟ್ನ ನೀವು ಆನ್ ಮಾಡ್ಕೋಬೇಕು. ಸೊ ನಾನೀಗ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೋತೀನಿ. ನೀವು ಆನ್ ಮಾಡ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ, ಅದು ನಾನು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೋತೀನಿ. ಸೊ ನಿಮಗೆ ಈಸಿಯಾಗಿ ಪ್ರೊಸೆಸ್ ಅರ್ಥ ಆಗಲಿ ಅಂತ ಈಗ ನಾನು ಮಾಹಿತಿ ಕನಜ ವೆಬ್ಸೈಟ್ ಮೊದಲನೇದು ಏನು ಬರ್ತಾಯಿದೆ ಅದನ್ನು ನಾನು ಮೊದಲಿಗೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡಾಗ ಫ್ರೆಂಡ್ಸ್ ಈ ರೀತಿ ಒಂದು ಬರುತ್ತೆ ನೋಡಿ. ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಈಗ ಹೊಸ ಅಪ್ಡೇಟ್ ಕೂಡ ಬಂದಿದೆ. ನಿಮ್ಮದು ಅಪ್ರೂವಲ್ ಆಗಿದೆಯೋ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸಕ್ಸಸ್ಫುಲಿ ಅಪ್ರೂವಲ್ ಆಗಿದೆಯೋ. ಅಪ್ರೂವಲ್ ಆಗಿತ್ತು ಅಂದರೆ ನಮಗೆ ಅಮೌಂಟ್ ಯಾಕೆ ಬರ್ತಾ ಇಲ್ಲ? ಸೊ ಅಪ್ರೂವಲ್ ಆಗಿದ್ದರೆ ನಿಮಗೆ ಅಮೌಂಟ್ ಬರ್ತಾ ಇರುತ್ತೆ. ಸೊ ಅಪ್ರೂವಲ್ ಆಗಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ ನಿಮಗೆ ಅಮೌಂಟ್. ಸೊ ನೀವು ಅಪ್ರೂವಲ್ ಆಗಿದೆಯೋ ಚೆಕ್ ಮಾಡ್ಕೋಬೋದು. ಮತ್ತು ನಿಮಗೆ ಯಾವ ಕಂತಿನ ಅಮೌಂಟ್ ಯಾವ ತಾರೀಕಿಗೆ ಬಂದಿದೆ, ಸೊ ನಿಮ್ಗೆ ಎಷ್ಟು ಕಂತು ಅಮೌಂಟ್ ಬಂದಿದೆ, ನಿಮ್ಮ ಅಮೌಂಟ್ ಬಂದಿದೆ ಇಲ್ಲೋ ಅಂತ ನೀವು ಕೂಡ ಇದರಲ್ಲಿ ನೀವು ಮಾಹಿತಿ ಕಣಜಲ್ಲಿ ನೀವು ಸರ್ಚ್ ಮಾಡಿ ನೀವು ತಿಳ್ಕೊಬೋದು. ಸೊ ಈ ಮಂತ್ ನಿಮ್ಮ ಅಮೌಂಟ್ ಬಂದಿಲ್ಲ ಅಂತ ನೀವು ಸರ್ಚ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೇ ನೀವು ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡ್ತಾ ಹೋದಾಗ ಮಾಹಿತಿ ಕಣಜ ವೆಬ್ಸೈಟ್ ಈ ರೀತಿ ಪೇಜ್ ಓಪನ್ ಆದಾಗ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಅಲ್ಲಿ ನಿಮಗೆ ಒಂದು ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಎಲ್ಲ ನಿಮ್ಮ ಇಲಾಖೆಗಳು ಇರುತ್ತೆ. ಇಲ್ಲಿ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆ ನೋಡಿ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ನಿಮಗೆ ಸಿಂಪಲಾಗಿ ತೋರಿಸ್ತೀನಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ, ಇಲ್ಲಿ ಬೇರೆ ಬೇರೆ ವಿಷನ್ಗಳು ತೋರಿಸ್ತಾ ಇದ್ದಾರೆ ನಿಮಗೆ. ತೋಟಗಾರಿಕೆ ಇಲಾಖೆ ಈ ರೀತಿ. ಇಲ್ಲಿ ನೀವೀಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಈ ರೀತಿ ನೀವು ಓಪನ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಮತ್ತೆ 2 ಆಪ್ಷನ್ ಬರ್ತಾ ಇದೆ. ಇಲ್ಲಿ ಟೋಟಲಿಗೆ ಕೆಳಗಡೆ ಇಲ್ಲಿ 2 ಆಪ್ಷನ್ ತೋರಿಸ್ತಾ ಇದೆ. ನಮಗೀಗ ಮೊದಲನೇ ಆಪ್ಷನ್ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಫಸ್ಟ್ ಏನು ತೋರಿಸುತ್ತೆ, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಇರುತ್ತೆ ನೋಡಿ. ಮೊದಲನೇಗೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲ ನೋಡಿ, ಇಲ್ಲಿ ಟೋಟಲಿಗೆ 3 ಇದೆ. ನಮಗೆ ಇದು 2 ಬೇಕಾಗಿಲ್ಲ. ನಮಗೀಗ ಗೃಹಲಕ್ಷ್ಮಿ ಅರ್ಜಿ ಸ್ಥಿತಿನ ತಿಳ್ಕೊಬೇಕು, ಅಥವಾ ನಿಮ್ದು ಅಪ್ರೂವ್ಡ್ ಆಗಿದ್ದಿಲ್ಲ ಅಂತ ತಿಳ್ಕೊಬೇಕು, ಅಮೌಂಟ್ ಬಂದಿದ್ದಿಲ್ಲ ಅಂತ ತಿಳ್ಕೊಬೇಕು. ಇಲ್ಲಿ ನಿಮಗೆ ಸಿಂಪಲ್ಲಾಗಿ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೋಬೇಕಾಗಿರುತ್ತೆ. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ನೋಡಿ ರೇಷನ್ ಕಾರ್ಡ್ ನಂಬರ್. ಸೊ ಅದ್ರ ಮೇಲೆ ನೀವು ರೇಷನ್ ಕಾರ್ಡ್ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಸಬ್ಮಿಟ್ ಮೇಲೆ ಮಾಡಿದಾಗ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ನಿಮಗೆ 24 ಅಂದರೆ ಯಾವಾಗ ನೀವು ಅಪ್ಲಿಕೇಶನ್ ಡೇಟ್ ಅಂದರೆ ಅಪ್ಲೈಡ್ ಡೇಟ್ ಯಾವಾಗ ನಿಮ್ಮ ಅಪ್ಲೈಡ್ ಆಗಿದೆಯೋ, ಇಲ್ಲಿ ಸ್ಟೇಟಸ್ನಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ. ಅಪ್ರೂವ್ಡ್ ಅಂತ ಬರಬೇಕು. ಆಮೇಲೆ 2023/7/2024 ಅಪ್ರೂವ್ಡ್ ಡೇಟ್. ಸೊ ಯಾವಾಗ ಅಪ್ರೂವ್ಡ್ ಆಗಿದೆ ಅದು ಕೂಡ ನಿಮಗೆ ಇಲ್ಲೇ ಬರ್ತಾ ಇರುತ್ತೆ. ಇಲ್ಲಿ ನೀವು ಆಮೇಲೆ ಏನು ಮಾಡಬೇಕು, ಡೀಟೇಲ್ಸ್ ಅಂತ ಇದೆ ಸೈಡ್ನಲ್ಲಿ, ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಅಂತ ಇದೆ. ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಯಾವ ಮಂತಿನ ಅಮೌಂಟ್ ಎಷ್ಟು ತಾರೀಕಿಗೆ ಅಂದರೆ ಆಗಸ್ಟ್ನಲ್ಲಿ ಯಾವಾಗ ಬಂದಿದೆ, ಆಮೇಲೆ ಅಕ್ಟೋಬರ್, ಸೆಪ್ಟೆಂಬರ್ ಇದೇ ರೀತಿ. ಈಗ ಡಿಸೆಂಬರ್ದು ಕೂಡ ಯಾವಾಗ ಬರುತ್ತೆ ಅಮೌಂಟ್. ಡಿಸೆಂಬರ್ದು ಅಮೌಂಟ್ ಏನಾದರೂ ಬಂದಿತ್ತು ಅಂದರೆ ಈ ತಿಂಗಳದ್ದು ಏನಾದರೂ ಅಮೌಂಟ್ ಬಂದಿತ್ತು, ಅಥವಾ ನಿಮಗೆ ಜನವರಿ ಮುಂದಿನ ತಿಂಗಳು. ಸೊ ಈಗ ನೋಡಿ, ಇಲ್ಲಿಂದ ಅಮೌಂಟ್ ಬಂದಿತ್ತು ಅಂದರೆ ನಿಮಗೆ ಈ ರೀತಿ ತೋರಿಸುತ್ತೆ. ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂದರೆ ನಿಮಗೆ ಯಾವ ಅಮೌಂಟ್ ಶೀಘ್ರದಲ್ಲೇ ಬರುತ್ತೆ. ನಿಮ್ಮ ಮೊದಲನೇ ಕಂತು ಅಥವಾ ಎರಡನೇ ಕಂತು ಅಮೌಂಟ್ ಬಂತು ಅಂದರೆ ನಿಮ್ಗೆ ಅತಿ ಬೇಗದಲ್ಲಿ, ಅಂದರೆ ಈಗ ಆದಷ್ಟು ಬೇಗ ನಿಮಗೆ 3ನೇ ಕಂತು ಕೂಡ ಬರುತ್ತೆ. ಆದರೆ ಈಗ ಎಲ್ರಿಗೂ 3ನೇ ಕಂತು ಕೂಡ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಎಲ್ರಿಗೂ 3ನೇ ಕಂತು ಕೂಡ ಬರ್ತಾಯಿದೆ. ಸದ್ಯದರಲ್ಲಿ ಈಗ 4ನೇ ಕಂತು ಕೂಡ ನಿಮಗೆ ಈ ವಾರದಲ್ಲಿ ಬರುತ್ತೆ ಫ್ರೆಂಡ್ಸ್. ಸೊ ನೋಡಿ, ನಿಮಗೆ ಈ ರೀತಿ ಅಪ್ರೂವಲ್ ಅಂತ ಬರಬೇಕು. ಸೊ ಇಷ್ಟೇ ಸಿಂಪಲ್ ಪ್ರೊಸೆಸ್ ಇದೆ. ನಿಮ್ಮ ಅರ್ಜಿ ಸ್ಥಿತಿನ ನೀವು ತಿಳ್ಕೊಬೋದು. ಅಮೌಂಟ್ ಬಂದಿದೆಯೋ ಇಲ್ಲ ಅಂತ ಕೂಡ ನೀವು ಇದರಲ್ಲಿ ನೀವು ತಿಳ್ಕೊಬೋದು. ಮತ್ತು ಇನ್ನೊಂದು ಸಿಂಪಲ್ ಆಗಿ ಏನಂದರೆ, ನಮ್ಮ ಡೆಸ್ಕ್ಟಾಪ್ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ನಿಮಗೆ ಡೈರೆಕ್ಟ್ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದಾಗ ಇದೇ ಪೇಜ್ ನೀವು ಓಪನ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಗೃಹಲಕ್ಷ್ಮಿ ಅರ್ಜಿ ಸ್ಥಿತಿ ಏನಿದೆ ಅದನ್ನು ಓಪನ್ ಮಾಡಿಕೊಂಡು ಮಾಹಿತಿನ ತಿಳ್ಕೊಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.